ಯಾವುದೇ ಒಬ್ಬ ಡೈಲಾಗ್ ರೈಟರ್ ತಾನು ಬರೆದಂಥ ಡೈಲಾಗನ್ನು ತಾನೇ ಹೇಳೋದಾದ್ರೆ ಎಷ್ಟು ಖುಷಿ. ಹೌದು ಹೌದು ಯಾವುದಾದ್ರೂ ನಿಮಗೆ ಅತಿ ಹೆಚ್ಚು ಇಷ್ಟ ಅಥವಾ ಕಾಡುವಂಥ ಡೈಲಾಗ್ ಯಾವ್ದಾದ್ರು ಹೇಳ್ಬೋದಾ ನೀವು ಬರ್ದಿರೋದು? ತುಂಬ ಅಂದರೆ ಎಲ್ಲವೂ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂದರೆ ಕೆಲವೊಂದು ಕಾಡುತ್ತೆ ಡೈಲಾಗ್ಗಳು. ಹೌದು ಹೇಳಿ ಸರ್, ಯಾವುದಾದ್ರೂ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ಡೈಲಾಗ್? ಅದು ಜೋಗಿ. ಹೇಳಿ. ಆಮೇಲೆ ಜೋಗಿ. ಆಮೇಲೆ ನನಗೆ ತುಂಬ ಖುಷಿ ಕೊಟ್ಟಿದೆ ಏನು ಅಂತಂದರೆ ಎಕ್ಸ್ಕ್ಯೂಸ್ ಮೇಲೆ ಒಂದು ಡೈಲಾಗ್ ಬರೆದಿದ್ದೆ ಲಾಸ್ಟಲ್ಲಿ. ಆಪ್ರೇಷನ್ ಮಾಡಿ ಹೃದಯ ಚೇಂಜ್ ಮಾಡ್ಬೋದು, ಆದರೆ ಹೃದಯದಲ್ಲಿರೋ ಪ್ರೀತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದನ್ನ ಡೈಲಾಗ್. ಸರ್ ಉತ್ತರ ಕರ್ನಾಟಕದಿಂದ ಒಬ್ರು ಫೋನ್ ಮಾಡಿ ನನ್ನ ನಂಬರ್ ಆಗ್ತಾನೆ, ಒಂದು ರಿಲಯನ್ಸ್ ನಂಬರ್ ತಗೊಂಡಿದ್ದೆ, ಅದಕ್ಕೆ ಫೋನ್ ಮಾಡಿ ಸರ್ ಎಷ್ಟು ಅದ್ಭುತವಾಗಿದೆ ಸರ್ ಡೈಲಾಗು ಅಂತಂದ್ಬಿಟ್ಟು ಹೇಳಿದ್ರು. ಆವಾಗ ತುಂಬಾ ಖುಷಿ ಆಯ್ತು ನನಗೆ. ಓ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರಾ ಅಂತಂತ. ಯಾವಾಗ ನನಗೆ ಎಕ್ಸ್ಕ್ಯೂಸ್ ಮೇಲೆ ಏನು ಅನ್ನಿಸ್ತು ಅಂತಂದರೆ ಟೋಟಲ್ ನಾನೆಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೆ ಈ ಥರ ಇಟ್ಟಾಗ್ಬೋದು ಈ ಡೈಲಾಗು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಆದರೆ ಆಡಿಯನ್ಸ್ ನೋಡೋ ರೀತಿಯೇ ಬೇರೆ. ಅಂದರೆ ಅವ್ರು ಯಾವುದೋ ಒಂದು ಜಾಗದಲ್ಲಿ ಖುಷಿ ಆಗಬೇಕು, ಆ ಇದ್ರ ಜಾಗದಲ್ಲಿ ಆ ಥರ ತಿಳ್ಕೊಂಡೆ. ಜೋಗಿಲೂ ಅಷ್ಟೇ. ಜೋಗಿಲಿ ಕೂಡ ಏನಾಯಿತು ಅಂತಂದರೆ ಫಸ್ಟು ನಾವು ಮಾಮೂಲಿ ಜನರಲ್ ಕನ್ನಡನೇ ಬರೆದಿದ್ವು. ಆಮೇಲೆ ಇವರು ಜೋಗಿ ಬಂದು ಮಾದೇಶ ಬಂದು ಮಾದೇಶನ ಬೆಟ್ಟದ ಪ್ರಾಂತ್ಯದಿಂದ ಬಂದಿರತಕ್ಕಂಥವನಾದ್ದರಿಂದ ಮಿಕ್ತವರೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಅವರೆಲ್ಲ ಟೋಟಲ್ಲು ಬೇರೆ ಜನರಲ್ ಕನ್ನಡ ಮಾತಾಡಲಿ, ನಮ್ಮ ಜೋಗಿ ಮಾತ್ರ ಇದು ಚಾಮರಾಜನಗರದ ಭಾಷೆನೇ ಮಾತಾಡಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಹಾಕ್ಕೊಟ್ಟಿದ್ದು. ಇದಕ್ಕೆ ಬುನಾದಿ ಹಾಕ್ಕೊಟ್ಟವರು ನಮ್ಮ ವರದಪ್ಪಣ್ಣವರು. ಕತೆ ಫಸ್ಟಲ್ಲಿ ಹೇಳ್ದಾಗ ಅವ್ರಿಗೆ ವರದಪ್ಪಣ್ಣವ್ರು ಕೇಳ್ತಿದ್ದಂಗೆ ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ ಕತೆನ, ಆದರೆ ನೀವು ಹಳ್ಳಿಯಿಂದ ಸಿಟಿಗೆ ಬಂದ ತಕ್ಷಣ ಟೋಟಲ್ ಸಿಟಿ ಹುಡುಗರು ಮಾಡಿಬಿಡ್ತೀರಿ. ಅವರು ಒಂದೇ ಮಾತು ಹೇಳಿದ್ರು, ಬಟ್ಟೆಗಳ ಬದಲಾದರೂ ಭಾವನೆಗಳ ಬದಲಾಗಬಾರ್ದು ಅಂತ ಅನ್ನೋದನ್ನ ಹೇಳ್ಕೊಟ್ರು. ಆಮೇಲೆ ಸೆಕೆಂಡ್ ವರ್ಷನ್ನು ಕೂಡ ಆಮೇಲೆ ಚಾಮರಾಜನಗರದ ಭಾಷೆಗೆ ಎಲ್ಲ ಕನ್ವರ್ಷನ್ ಮಾಡಿದ್ದದು. ಅದರಲ್ಲಿ ಒಂದು ಡೈಲಾಗ್ ರಮೇಶ್ ಭಟ್ಗೆ ತುಂಬ ನನಗೆ ಶೂಟಿಂಗ್ ಸ್ಪಾಟಲ್ಲೂ ಹೇಳಿದ್ರು, 4ನೇ ಕ್ಲಾಸ್ ಓದೋನಿಗೂ ಅದೇ ಸಾವು, 400ನೇ ಕ್ಲಾಸ್ ಓದೋನಿಗೂ ಅದೇ ಸಾವು, ಏನೇ ಗೆದ್ದರೂ ಸಾವನ್ನೊಂದು ಗೆಲ್ಲಕ್ಕಾಗಲಿಲ್ಲ ಓಡ ಅಂತಂದ್ಬಿಟ್ಟು ಇದೆಯಲ್ಲ ಆ ಥರದ್ದು. ಅದೇ ಭಾಷೆ ಸೊಗಡು. ಡೈಲಾಗ್ ರೈಟರ್ ಆದಂಥವ್ರು ಕೇವಲ ಮನರಂಜನೆಗೆ ಅಥವಾ ಸಿನಿಮಾಗೆ ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ಅದ್ರ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು. ಹೌದು ಹೌದು. ಅದರಲ್ಲಿ ಶಿವಣ್ಣ ಅವ್ರ ಮನೇಲಿ ಹೇಳ್ತಾರೆ, ಒಂದೇ ಒಂದು ಡೈಲಾಗ್ ಹೇಳ್ತಾರೆ, ಸಾಯ್ತೀವಿ ಅಂತ ಗೊತ್ತಿದ್ದು ಸ್ಮಶಾನದಲ್ಲೇ ಮನೆ ಮಾಡ್ಕೊಂಡೇವೆ ಅಂತ ಅಂದ್ಬಿಟ್ಟು ಹಿಂಗೆ ಹೇಳ್ತಾರೆ. ಈ ಥರದ್ದು ಎಲ್ಲ ನೀವೇ ಬರ್ತೀವಿ? ಹೌದು. ಹಿಂಗೆ ಸರ್ ಈ ಆಲೋಚನೆಗಳೆಲ್ಲ ನಿಮ್ಮದು? ಅಂದರೆ ಆ ಟೈಮ್ಗೆ ಆ ಸರಸ್ವತಿ ತಾಯಿ ಕೊಡ್ತಾಳೆ. ಅಂದರೆ ಆ ಸಿಚುಯೇಷನ್ಗೆ ಏನು ಬೇಕು ಇದು ಬೇಕಾಗ್ಬೋದು ಅಂತ ಕೇಳಿದಾಗ ಅದನ್ನು ತಗೊಳ್ಳೋದಿದೆಯಲ್ಲ ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ರು. ಡೈರೆಕ್ಟ್ರು ಸೂಪರಾಗಿದೆ ಇದನ್ನೇ ಆಗ್ತೀನಿ ಅಂತ ಅಂದ್ಬಿಟ್ಟು ಪ್ರೇಮ್ ಸಾರು ಅದನ್ನೆಲ್ಲ ತಗೊಂಡು ಅವರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಒಬ್ಬ ಜೋಗಿ ರೈಟ್ರಾಗಿ ನಾನು ಗುರುತಿಸೋಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೂ ಜೋಗಿ ಹೆಸರು ಹೇಳ್ಕೊಂಡು ಅನ್ನ ತಿಂತಾಯಿದ್ದೀನಿ. ಈಗಲೂ ಕೂಡ ಜೋಗಿನ? ಹೌದು. ಇದ್ರ ಜೊತೆಗೆ ಸರ್ ಕನ್ನಡ ಚಿತ್ರರಂಗದ ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಎನ್ನುವಂಥದ್ದೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಒಗ್ಗಟ್ಟು ಇದೆ, ಆದರೆ ಒಳ್ಳೊಳಗಡೆ ಒಗ್ಗಟ್ಟು ಪ್ರೀತಿ ತೋರಿಸ್ಕೊಂತವ್ರೆ. ಆದರೆ ಒಗ್ಗಟ್ಟನ್ನ ತೋರಿಸ್ಕೊಬೇಕು ಹೆಂಗೆ ಅನ್ನೋದು ನನಗೂ ಅಷ್ಟು ಒಂದು ಒಗ್ಗಟ್ಟಿನ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಆದರೂ ಕೂಡ ಪರಿಸ್ಥಿತಿಗಳನ್ನ ಒಂದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಂಗೆ ಅಂದರೆ, ಈಗ ನೀವು ಯಾವುದಾದ್ರು ತಿಂಗಳಾನ್ಗಟ್ಟಲೆ ಶೂಟಿಂಗ್ ಹೋಗ್ಬಿಡ್ತೀರಿ ಯಾವುದೋ ಬೇರೆ ಊರಿಗೆ. ಆಗ ನಿಮ್ಮ ಮನೆಯವ್ರು ಏನು ಅಂತಂದರೆ ಅವ್ರಿದ್ದಾರೆ ಅಲ್ಲ ಬರ್ತಾರಲ್ಲ, ಒಂದು ತಿಂಗಳಾದ್ಮೇಲೆ ಬರ್ತಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ ನೋಡಿ. ಆ ಧೈರ್ಯ ಯಾವಾಗಿತ್ತು ಅಂತಂದರೆ ರಾಜ್ಕುಮಾರ್ ಅವರಿದ್ದಾಗ, ವಿಷ್ಣುವರ್ಧನ್ ಅವರಿದ್ದಾಗ, ಪಾರ್ವತಮ್ಮ ಅವರಿದ್ದಾಗ, ಅಂಬರೀಷ್ ಅಣ್ಣ ಅವರಿದ್ದಾಗ ಅಲ್ವಾ. ಏನೇ ಚಲನಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ಏನೇ ಒಂದು ತೊಂದರೆ ಆದರೂ ನಮಗೆ ಅಂತ ಒಬ್ರು ಕಾಯಕ ಅವರಪ್ಪ ಅನ್ನೋದೊಂದು ಧೈರ್ಯ ಇತ್ತು. ಈಗ ಅದಿಲ್ಲ ಅಷ್ಟೇ. ಬೇಕು ಅಂತ ಚಿತ್ರರಂಗಕ್ಕೆ ಆ ರೀತಿ ಒಬ್ಬ ಲೀಡರ್ ಬೇಕು. ಅಂಬರೀಷ್ ಅವರು ಹೋದ ನಂತರ ಹೌದು ಹೌದು ಎಲ್ಲೋ ಒಂದು ಕಡೆ ಖಾಲಿ ಎಲ್ರಿಗೂ ಕಾಡ್ತಾ ಇದೆ.